ಬಟ್ಟೆ ಕೊಳಕಾಗಿದೆ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ರೈತರೊಬ್ಬರನ್ನ ನಮ್ಮ ಮೆಟ್ರೋ ಸಿಬ್ಬಂದಿ ಅಪಮಾನ ಮಾಡಿದ್ರು. ಇದೀಗ ಪಂಚೆ ಧರಿಸಿ ಬಂದ ಹಾವೇರಿ ರೈತ ಫಕೀರಯ್ಯ ಅವರನ್ನ ಜಿಟಿ ಮಾಲ್ ಸೆಕ್ಯೂರಿಟಿ ಸಿಬ್ಬಂದಿ ಒಳಗೆ ಬಿಡದೆ ಅವಮಾನಿಸಿದ್ರು. ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಕನ್ನಡ ಸಂಘಟನೆಗಳು ಕೂಡ ಮಾಲ್ ಮುಂದೆ ಪಂಚೆಯನ್ನ ಉಟ್ಟು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದೀಗ ಈ ಬೆನ್ನಲ್ಲೇ ಅಪಮಾನ ಮಾಡಿದಂತಹ ರೈತನಿಗೆ ಕ್ಷಮೆ ಯಾಚಿಸಿದ್ದಾರೆ. ಆಡಳಿತ ಮಂಡಳಿ ಸನ್ಮಾನ ಮಾಡಿದೆ. ಸೆಕ್ಯೂರಿಟಿ ಗಾರ್ಡ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸೆಕ್ಯೂರಿಟಿ ಗಾರ್ಡ್ ಯಾಕೆ ಮಾಡಿದ್ರು ಅದನ್ನ? ಅಲ್ಲೊಂದು ಬರ್ಡೇ ಪಾರ್ಟಿ ಆಗ್ತಿತ್ತಂತೆ ಸರ್, ಇವರು ಅದನ್ನ ಮೇಲ್ ಕಟ್ಕೊಂಡಿದ್ರಂತೆ. ಅದಕ್ಕೆ ಯಾವ ಸೆಕ್ಯೂರಿಟಿ ಗಾರ್ಡ್ ಅವರು? ಅಣ್ಣ ಇನ್ನು ಏನೋ ಬೇಕಣ್ಣ. ಜ್ಞಾನ ಇಲ್ವಾ ಹಂಗಾರೆ? ನಾನು ರೈತ ಅಂತ ಹೇಳಿದ್ರು ಸರ್ ಅವರು. ಯಾರು? ಅದೇ ಓಹೋ, ಇವ್ರು ರೈತರಾಗೆ ಈ ವರ್ತನೆ ಇವ್ರದ್ದು. ನಿಮ್ ತಲೆನಲ್ಲಿ ಏನ್ ಸಗಣಿ ತುಂಬಿಕೊಂಡಿದ್ದೀರಾ? ಏನು ಮಾಲ್ ನಡೆಸೋರೆಲ್ಲ ಅಥವಾ ಯಾರು ಸೆಕ್ಯೂರಿಟಿ ನಿಲ್ಲಿಸ್ತಿರೋ ಅವ್ರನ್ನ ಏನ್ ಟ್ರೈನಿಂಗ್ ಕೊಟ್ಟಿದ್ದೀರಿ ಅವ್ರಿಗೆಲ್ಲ? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅಲ್ರಪ್ಪ, ಅವ್ರ ಇಷ್ಟ ಏನ್ ಬಟ್ಟೆನಾರು ಹಾಕೊಂಡೋಗ್ಲಿ, ನಾನು ಅದಕ್ಕೆ ಹಠ ಬರಲ್ಲ. ಚಡ್ಡಿ ಹಾಕೊಂಡು ಬಾಯಿಗೆ ಬಂದಂಗೆಲ್ಲ ಬಟ್ಟೆ ಹಾಕೊಂಡು ಬಂದವ್ರಿಗೆಲ್ಲ ಮಾಲಲ್ಲಿ ಸಲ್ಯೂಟ್ ಹೊಡ್ಬಿಟ್ಟು ಒಳಗೆ ಬಿಟ್ಕೊತೀರಲ್ರಯ್ಯ. ಅಯ್ಯೋ, ಅಯೋಗ್ಯ ತಗೊಂಬಂದು ಪಂಚೆ ಉಟ್ಕೊಂಬಂದ್ರೆ ಮರ್ಯಾದೆ ಹೋಗ್ಬಿಡ್ತಾ ನಿಮಗೆ. ಖಂಡಿತ ಬಟ್ಟೆ ಹಾಕೊಂಬತ್ತಾರೆ, ಅವ್ರ ಇಷ್ಟ. ಎಗೈನ್ ಐ ಆಮ್ ಸೇಯಿಂಗ್, ನಾನು ಅದಕ್ಕೆ ಅಡ್ಡ ಬಂದು ಹೇಳ್ತಿಲ್ಲ. ಅದು ಓಕೆನಾ? ಇದೇ ವಾರ್ನಿಂಗ್ ಅವನಿಗೆ, ಗೊತ್ತಾಯ್ತಾ? ಫಸ್ಟ್ ಅವನು ನೆಟ್ಟಿಗಿರ್ಬೇಕು, ಇನ್ನೊಬ್ರಿಗೆ ಹೇಳೋವಾಗ ಅವನು. ಹಾ, ಬುದ್ಧಿವಂತರು ಎಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.